ಹಲೋ ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಆಲ್ರೆಡಿ ನಾನು ಸ್ವಲ್ಪ ಹಾಕಿದ್ದೀನಿ. ಸೀರೆ ಈ ಥರ ಇದೆ ನೋಡಿ. ಡಿಸೈನ್ ಮಾಡಿದ್ದೀನಿ ಆಲ್ರೆಡಿ ಸ್ವಲ್ಪ. ಮತ್ತು ಪರ್ಲ್ ಬೀಡು ಮತ್ತು ಸಿಲ್ವರ್ ಬೀಡ್ ತಗೊಂಡಿದ್ದೀನಿ. ಸ್ವಲ್ಪ ಪರ್ಲ್ ಬೀಡ್ ನಾನು ಥ್ರೆಡ್ಗೆ ಪೋಣಿಸ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಹಾಗೆ ತಗೊಂಡಿದ್ದೀನಿ ನೋಡಿ. ಸ್ಟಾರ್ಟಿಂಗಿಂದ ತ್ರೀ ಚೈನ್ ಹಾಕ್ಕೊಂಡು ಮತ್ತು 5 ಚೈನ್ ಹಾಕ್ಕೊಂಡು ಬೀಡ್ ಆ್ಯಡ್ ಮಾಡಿ ಡಿಸೈನ್ ಮಾಡಿದ್ದೀನಿ. ಅದಾದಮೇಲೆ ನೋಡಿ ತ್ರೀ ಚೈನ್ 3 ಟೈಮ್ಸ್ ಹಾಕ್ಕೊಂಡು 5 ಚೈನ್ ಹಾಕ್ಕೊಂಡು ಡಿಸೈನ್ ಮಾಡಿದ್ದೀನಿ ಬೀಡ್ ಆ್ಯಡ್ ಮಾಡಿಕೊಂಡು. ಈಗ ತೋರಿಸ್ತೀನಿ ಹೇಗೆ ಮಾಡೋದಂತ ನೋಡಿ. 3 ಚೈನು ಮತ್ತು 5 ಚೈನು. ಈಗ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಈ ಥರ ಆ್ಯಡ್ ಮಾಡಿಕೊಂಡು ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ಬೀಡ್ ಮೇಲೆ 5 ಚೈನ್ ಮಾಡ್ಕೋಬೇಕು. 3 4 5 ಪಲ್ಲುನ ಈ ಥರ ಟರ್ನ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಮತ್ತು ಇವಾಗ ಟರ್ನ್ ಮಾಡ್ಕೋಬೇಕು ಪಲ್ಲುನ. 2 ಚೈನ್ ಹಾಕ್ಕೊತಾ ಇದ್ದೀನಿ. 1 2 ಮತ್ತು ಇವಾಗ 5 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಕಮ್ಮ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಥ್ರೆಡ್ ತಗೊಂಬಂದು ಎರಡರಲ್ಲೊಂದ್ಸಲಿ ತೆಗಿಬೇಕು. ಇದಕ್ಕೆ ನಾನು 13 ಡಬಲ್ ಕ್ರೋಶೆ ಕಮ್ಮ ಮಾಡ್ಕೊತಾ ಇದ್ದೀನಿ. ನೀವು 13 ಡಬಲ್ ಕ್ರೋಶೆ ಕಮ್ಮ ಮಾಡ್ಕೊಳ್ಳಿ ನೋಡಿ. ಪರ್ಲ್ ಬೀಡನ್ನ ಪೋಣಿಸ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ನೋಡಿ. ಈ ಥರ ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಒಂದೇ ಸಲ ಹಾಕ್ಕೋಬೇಕು. ಕಮ್ಮಿ ಹಾಕ್ಕೊಂಡ್ರೆ ಕಟ್ ಮಾಡಿ ಥ್ರೆಡ್ಡು ಆಮೇಲೆ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಬೀಡ್ಸು ಹಾಗೆ ತಗೋಬೇಕು. ನೋಡಿ 2 ಚೈನ್ ಬಿಟ್ಟು 13 ಕಂಬ ಮಾಡ್ಕೋಬೇಕು ನೋಡಿ. 13 ಕಂಬ ಆಯಿತು. ಈಗ ಎಲ್ಲಿಗೆ ಬರುತ್ತಲ್ಲೇ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಪಲ್ಲುನ ಟರ್ನ್ ಮಾಡ್ಕೋಬೇಕು. ನೋಡಿ ಡಬಲ್ ಕ್ರೋಶೆ ಕಂಬದ ಮೇಲೆ ಚೈನ್ಸ್ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಫಸ್ಟು ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಈಗ ಸಪ್ರೇಟಾಗಿ ಬೀಡ್ಸ್ ತೊಗೊಂಡಿದ್ದೀವಲ್ಲ ಪರ್ಲ್ ಬೀಡು, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪಕ್ಕದ ಚೈನಲ್ಲೇ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಬೀಡ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಲ್ಲದೆ 2 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 1 2 ಮತ್ತು ಇವಾಗ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡಿಕೊಂಡು
ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ, ಮತ್ತು ಅದು ಬಿಟ್ಟು ಇನ್ನೂ 2 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಇವಾಗ ಒಂದು ಬೀಡ್ ಸಿಂಗಲ್ ಕ್ರೋಶೆ, ಮತ್ತು ಅಲ್ಲೊಂದು ಸಿಂಗಲ್ ಕ್ರೋಶೆ, ಮತ್ತು ಇಲ್ಲಿ ಕೊನೆಯಲ್ಲೊಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ಪಲ್ಲುನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡಿದ್ದಾದಮೇಲೆ 2 ಚೈನ್ ಮಾಡ್ಕೊತಾ ಇದ್ದೀನಿ. 2 ಚೈನ್ ಆದಮೇಲೆ ಇಲ್ಲಿ ನೋಡಿ ಕೆಳಗಡೆ ಫಸ್ಟು ಚೈನ್ ಕಾಣಿಸ್ತಾ ಇದೆಯಲ್ಲ ಗ್ಯಾಪು, ಅಲ್ಲಿ ಒಂದು ಡಬಲ್ ಕ್ರೋಶೆ ಕಮ್ಮ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಈಗ 2 ಚೈನ್ ಮಾಡ್ಕೊತಾ ಇದ್ದೀನಿ ಮೇಲೆ. ಇವಾಗ ಇಲ್ಲಿ ಡಬಲ್ ಕ್ರೋಶೆ ಕಂಬ ಚೈನ್ ಇದೆಯಲ್ಲ ಅದರ ಎರಡರ ಮಧ್ಯೆ ನಾವು ಡಬಲ್ ಕ್ರೋಶೆ ಕಮ್ಮ ಮಾಡ್ಕೋಬೇಕು. ನೋಡಿ 2 ಚೈನ್ ಆಯಿತು, ಮತ್ತು ಒಂದು ಡಬಲ್ ಕ್ರೋಶೆ ಕಂಬ ಹಾಕ್ಕೊಂಡೆ. ಅದಾದಮೇಲೆ ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ಡಬಲ್ ಕ್ರೋಶೆ ಕಂಬ ಮಾಡ್ಕೊತೀನಿ. ನೋಡಿ ಥ್ರೆಡ್ಗೆ ಪೋಣಿಸ್ಕೊಂಡಿದ್ನಲ್ಲ ಅದು ಬೀಡ್ ಆ್ಯಡ್ ಮಾಡಿಕೊಂಡು, ಮತ್ತು ಎರಡರ ಮಧ್ಯೆ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಕಮ್ಮ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಈ ಥರ ಮುಂದಕ್ಕೆ ತಳ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು, ಅದು ಮೇಲೆ ಬರುತ್ತೆ. ಮತ್ತು ಅದಾದಮೇಲೆ ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬ, ಎರಡು ಚೈನು ಡಬಲ್ ಕ್ರೋಶೆ ಹಾಕಿರೋ ಗ್ಯಾಪಲ್ಲಿ ಈ ಥರ ಮಾಡ್ಕೊತಾ ಇರೋದು. ನೋಡಿ ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತು ಇನ್ನೂ ಒಂದು ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಆ 2 ಚೈನು ಸೇರಿಸಿ 5 ಡಬಲ್ ಕ್ರೋಶೆ ಕಂಬ ಆಗುತ್ತೆ. ನೋಡಿ ಈ ಥರ ಬರುತ್ತೆ ಡಿಸೈನು. ಮತ್ತು ಇವಾಗ ಬೀಡ್ ಪಕ್ಕದಲ್ಲೇ ಫಸ್ಟ್ ಚೈನ್ ಗ್ಯಾಪಲ್ಲೇ ಡಬಲ್ ಕ್ರೋಶೆ ಕಮ್ಮ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ 2 ಚೈನ್, ಒಂದು ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡೆ. ಈಗ ಬೀಡ್ ಆ್ಯಡ್ ಮಾಡಿಕೊಂಡು ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಫಸ್ಟ್ ಹಾಗೆ ಒಂದು ಡಬಲ್ ಕ್ರೋಶೆ ಕಂಬ 2 ಚೈನ್ ಆದಮೇಲೆ, ಮತ್ತು ಈಗ ಬೀಡ್ ಆ್ಯಡ್ ಮಾಡಿಕೊಂಡು ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬ. ಟೋಟಲ್ಲು 5 ಆಗುತ್ತೆ 2 ಚೈನ್ಸು ಕನ್ಸಿಡರ್ ಮಾಡಿಕೊಂಡ್ರೆ. ಈಗ ಬೀಡ್ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡಿಕೊಂಡೆ. ಮತ್ತು ಈಗ 2 ಚೈನ್, 2 ಚೈನ್, ಡಬಲ್ ಕ್ರೋಶೆ ಕಂಬ, ಬೀಡ್ ಆ್ಯಡ್ ಮಾಡಿಕೊಂಡು ನೋಡಿ ಬೀಡ್ ಈ ಥರ ಮುಂದಕ್ಕೆ ತಳ್ಕೋಬೇಕು, ಆಮೇಲೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಒಂದು ಡಬಲ್ ಕ್ರೋಶೆ ಕಂಬ, ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬ. ಇದೇ ಥರ ಆರ್ಚನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಬ್ರೈಡಲ್ ಆಗಿ ಸಿಂಪಲಾಗಿ ಕಾಣಿಸುತ್ತೆ ಡಿಸೈನು. ನಾನು ಹಾಕೋ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಪ್ರೈಸ್ ಎಷ್ಟು ಹಾಕ್ತೀನಂತ ಗೊತ್ತಾಗಬೇಕಂದ್ರೆ ಕಮೆಂಟ್ ಮಾಡಿ.
ನಾನಿಲ್ಲಿ ಏನು ಪ್ರೈಸ್ ಕೊಡ್ತೀನೋ, ಏನು ಪ್ರೈಸ್ಗೆ ಡಿಸೈನ್ ಹಾಕ್ಕೊಡ್ತೀನೋ ಅದೇ ಪ್ರೈಸೇ ನಿಮಗೂ ಹೇಳ್ತಾ ಇರೋದು. ಅದು ಜಾಸ್ತಿ ಅನ್ನಿಸಿದ್ರೆ ನೀವು ಕಮ್ಮಿ ಮಾಡ್ಕೋಬೋದು, ಕಮ್ಮಿ ಅನಿಸಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಹಾಕ್ಕೊಡ್ಬೋದು. ಡಿಸೈನು ನಿಮಗೆ ಬಿಟ್ಟಿದ್ದದು. ನೋಡಿ ಆಯಿತು. ಈಗ ಅದೆಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ಕೊತೀನಿ. ನೋಡಿ ಈ ಥರ ಬಂದಿದೆ ಡಿಸೈನು. ನೀಟಾಗಿ ಬರುತ್ತೆ ಫಿನಿಶಿಂಗು. ಟ್ರೈ ಮಾಡಿ ನೀವು. ಈಗ 3 ಚೈನ್ ಮಾಡಿಕೊಂಡೆ. 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ತ್ರೀ ಚೈನ್, ಸಿಂಗಲ್ ಕ್ರೋಶೆ, ತ್ರೀ ಚೈನ್, ಸಿಂಗಲ್ ಕ್ರೋಶೆ. ಈ 3 ಚೈನಲ್ಲಿ ನಾನು 3 ಚೈನು ಸೆಕೆಂಡ್ ಒನ್ ಇದೆಯಲ್ಲ ಮಧ್ಯದಲ್ಲಿ, ಅದಕ್ಕೆ ನಾನು ಕುಚ್ಚು ಕಟ್ತೀನಿ. ಕುಚ್ಚು ಕಟ್ಟಾದಮೇಲೆ ತೋರಿಸ್ತೀನಿ ಆಮೇಲೆ. ಈಗ 5 ಚೈನ್ ಮಾಡಿಕೊಂಡೆ. 5 ಚೈನ್ ಆದಮೇಲೆ ಈಗ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ನೋಡಿ ಇದೇ ಥರ ಮಾಡ್ಕೊಂಬರ್ಬೇಕು. ಕೊನೆಯಲ್ಲಿ ತೋರಿಸ್ತೀನಿ ಈಗ ಹೇಗೆ ಮಾಡಿದ್ದೀನಂತ. ನೋಡಿ ಕೊನೆಯಲ್ಲಿ ಮಾಡಿದ್ದೀನಿ. ಕೊನೆಯಲ್ಲಿ ನಾನು 3 ಚೈನು 3 ಟೈಮ್ಸ್ ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ. 2 ಚೈನ್ ಹಾಕಿ ಕಟ್ ಮಾಡಿದ್ದೀನಿ. ನೋಡಿ ಈ ಥರ ಬಂದಿದೆ ಡಿಸೈನು. ನೀಟಾಗಿ ಸೂಪರಾಗಿ ಬರುತ್ತೆ ಡಿಸೈನು. ಟ್ರೈ ಮಾಡಿ. ಇದಕ್ಕೆ ಈಗ ಕುಚ್ಚು ಕಟ್ಟಿ ತೋರಿಸ್ತೀನಿ ನಾನು. ನೋಡಿ ಕುಚ್ಚು ಕಟ್ಟಿದ್ದೀನಿ. 3 ಚೈನ್ ಮಧ್ಯ ಒಂದೊಂದು ಕುಚ್ಚು ಕಟ್ಟಿದ್ದೀನಿ. 5 ಚೈನು ಏನಕ್ಕಂದರೆ ಇದು ಸ್ಲ್ಯಾಂಟಿಂಗ್ ಆರ್ಚ್ ಥರ ಇದೆಯಲ್ಲ, 5 ಚೈನ್ ಫುಲ್ ಕವರ್ ಆಗುತ್ತೆ ಅದು. ಅದಕ್ಕೆ ನಾನು 5 ಚೈನ್ ಬಿಟ್ಟಿದ್ದೀನಿ. ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ಬೇಬಿ ಕುಚ್ಚು ಕಟ್ಟಿದ್ದೀನಿ. ನೋಡಿ ಈ ಥರ ಇದೆ ಡಿಸೈನು. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ.